ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. Why is the Coast Guard required? And what is the Coast Guard? It is not Navy, first of all. So they need to understand this first. The second thing is that anywhere we go, there is some problem or the other which we are facing, and same of this magnitude only. This was the maximum magnitude. Other places also we are facing the same, and the same quote is being given that Navy and all this stuff is being given. Now, if this is being done, what we had proposed for this, since it is under consideration, right? Something is there in writing, we can still go ahead with that. The problem is the works are being issued from the headquarters. I'm just the executor over here. So what I'm saying is that when the point of law and order comes, then automatically police will come, and that will be an administrative headache also. I got it. So when such circumstances come, you have to go. You cannot come directly to this work. It is better you speak at the top level, like DC level and above. PC Saab, SP Saab and all that level. Then they will take everyone into confidence and they will think of that. It's not like that, just come, go, like that. It shouldn't be like that. It is not. Because last time it was a big kiosk. I got the highway. looking Because into it. police knows they've suffered a lot to bring it Yes, to the sir. normal. I understand, sir. And what happens here, there is a fisherman community which is basically living on this sea. Yes. And that they are the prominent Understood. this side. So it's better instead of coming directly, speak to the top level. We'll do that only. But if the people over here can be made understood what is Coast Guard all about, That can be done by the top level, DC's level. No, sir. Because if they call a meeting. ಸರ್ ನಮ್ದೇನಿದೆ ಅವ್ರದ್ದು ಈಗ ಇದೇ ಬೇಡ, ನಮಗೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಬೇಡ. 18 ಬೀಚ್ಗಳನ್ನು ನಾವು ಕಳ್ಕೊಂಡಿದ್ದೇವೆ. ಇರೋದು ಒಂದು ಟಾಗೋರ್ ಬೀಚು, ಅದ್ರದ್ದು ಮುಕ್ಕುಟ ಕಳ್ಕೊಂಡಿದ್ದೇವೆ, ಹೈವೇ ಇಲ್ಲಿಂದಾಗಿ. ಮತ್ತು ಇಲ್ಲಿ ಇದ್ದು ಫಿಶರ್ಮೆನ್ಗೆಲ್ಲ ತೊಂದರೆ ಆಗ್ತಾ ಇದೆ. ಇಲ್ಲಿದ್ದು ಸ್ವಲ್ಪ ಫಿಶರ್ಮೆನ್ಗೂ ಎಲ್ಲಿ ಕಳಿಸ್ಬೇಕು? ಇವಾಗ ಅವ್ರು ಏನೋ ಹೇಳ್ತಾರೆ ಸರ್, ಆದರೆ ನಾಳೆ ಅವರು ಇರೋದಿಲ್ಲ ಇಲ್ಲಿ, ಅವರು ಟ್ರಾನ್ಸ್ಫರ್ ಹೋಗಿರ್ತಾರೆ. ಈಗ ಅವ್ರೇನು ಹೇಳಿದರು, ಇವರು ಆಫೀಸರ್ ಬಂದವರು ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಇವ್ರು ಮುಂದೆ ಹೇಳಿದರು, ಸಾಹೇಬ್ರ ಮುಂದೆ ಏನಂತ ಹೇಳಿದ್ರು, ಹಿಂದಿನವ್ರು ಮಾಡೋದು ತಪ್ಪು ಅಂತೇಳಿ. ಕಡೆಗೆ ಇವ್ರು ಮಾಡೋದು ತಪ್ಪು ಅಂತ ಹೇಳಿದ್ರು, ಮುಂದಿನವ್ರು ಬಂದವ್ರು ಹೇಳ್ತಾರೆ. ಕಡೆಗೆ ಈಗ ಆಗ್ತದೆ, ಇವರು ಅಧಿಕಾರಿಗಳು ಬಂದು ಹೋಗ್ತಾರೆ, ಟ್ರಾನ್ಸ್ಫರ್ ಆಗ್ತಾರೆ, ಅವ್ರು ಕೆಲಸ ಮಾಡ್ಕೊಳ್ತಾರೆ, ಹೋಗ್ತಾರೆ. ಇರೋರು ನಾವಾಗಿರ್ತೀವಿ. ಇಲ್ಲಿ ಇರೋದು ಒಂದು ಬೀಚು, ಇಲ್ಲಿ ಯಾವುದೇ ಆಕ್ಟಿವಿಟೀಸು, ಯಾವುದೇ ಬೀಚ್ ಬೇಡ ಸರ್. ಬೇರೆ ಬೀಚ್ಗಳಿದ್ದಾವೆ, ಮಾಡ್ಕೊಳ್ಳಿ ಬೇರೆ ಬೀಚು. ನೀರು ಕೊಡೋಣ. ಎಲ್ಲಿ ಫೋಟೋ ಹಿಡಿಯೋದು? ಈಗಲೂ ರೆಡಿಯಾಗಿದ್ದಾರೆ. ಅದಕ್ಕೋಸ್ಕರ ಬಿಸಿಲಿದೆ. ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಇವತ್ತು ನರೇಂದ್ರ ಮೋದಿಜಿಯವರು ಹುಟ್ಟಿದಬ್ಬ, ಅವ್ರು ಒಳ್ಳೇದಾಗಬೇಕಂತ ಕೇಳ್ತೀರಾ? ಯಾರು ಕೇಳ್ತೀರಿ? ಅದಕ್ಕೆ ನಾವೆಲ್ಲರೂ ಊಟಕ್ಕೆ ಹೋಗೋಣ. ಅವ್ರಿಗೆಲ್ಲ ಸ್ವೀಟ್ ಕೊಟ್ಟು
फोन करा बुवाना फोन करा नो ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.